ನಮಸ್ಕಾರ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಾಜ್ಯ ರಾಜಕೀಯ ವಲಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಮೇಕೆದಾಟು ಯೋಜನೆ ಇರ್ಬೋದು ಅಥವಾ ಕಾವೇರಿ ವಿಚಾರ ಇರ್ಬೋದು, ಹೀಗೆ ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸ್ಯಾಂಡಲ್ವುಡ್ನ ಕಲಾವಿದರು ಆ ಒಂದು ಕಾರ್ಯಕ್ರಮಗಳಿಗೆ ಬರ್ತಾ ಇಲ್ಲ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಹಾಗಾಗಿ ಕಲಾವಿದರ ನಟ್ಟು ಬೋಲ್ಟನ್ನು ನಾವು ಟೈಟ್ ಮಾಡಬೇಕಾಗ್ತದೆ. ಮತ್ತೊಂದು ಕಡೆ ಈ ಸಬ್ಸಿಡಿ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದರು. ಈಗ ನೀವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನೀವು ಬರ್ತಾ ಇಲ್ಲ, ಹಾಗಾದರೆ ಸಬ್ಸಿಡಿಯನ್ನು ನಾವು ತಡೆ ಹಿಡಿತೀವಿ ಅನ್ನುವಂತಹ ಅರ್ಥದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟರು. ಇದು ಒಂದು ಕಡೆ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಈ ಹಿಂದೆ ಕೂಡ ಸಾಕಷ್ಟು ಕಲಾವಿದರು ಕೂಡ ಭಾಗಿಯಾಗಿದ್ದಾರೆ, ಆಗಿಲ್ಲ ಅಂತಿಲ್ಲ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಕಲಾವಿದರು ಕೂಡ ಭಾಗಿಯಾಗಿದ್ದರು, ಪ್ರತಿಭಟನೆಯಲ್ಲೂ ಕೂಡ ಪಾಲ್ಗೊಂಡಿದ್ದರು. ಆದರೆ ಈ ಕಾವೇರಿ ವಿಚಾರ ಎಲ್ಲಿಗೆ ಬಂದು ನಿಂತಿದೆ? ಇದೇ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂಗೆ ಹಲವಾರು ವರ್ಷಗಳಿಂದನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆಯಲ್ಲ. ಈ ಮೇಕೆದಾಟು ಯೋಜನೆ ಯಾವ ಹಂತಕ್ಕೆ ಬಂದು ನಿಂತಿದೆ? ಹಾಗಾದರೆ ಕಳಸಾ ಬಂಡೂರಿ ಯೋಜನೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ರೈತರು ಕೂಡ ಹೋರಾಟಕ್ಕೆ ಧುಮುಕಿದ್ರು, ಆ ಸಂದರ್ಭದಲ್ಲಿ ಕಲಾವಿದರು ಕೂಡ ಭಾಗಿಯಾಗಿದ್ದರು. ಆ ವಿಚಾರ ಎಲ್ಲಿಗೆ ಬಂದು ನಿಂತಿದೆ? ಹಾಗಾದರೆ ಹೀಗೆ ಕಲಾವಿದರು ಮತ್ತು ರಾಜಕಾರಣಿಗಳ ನಡುವೆ ಒಂದಿಷ್ಟು ಟಾಕ್ ಫೈಟ್ ಕೂಡ ನಡೀತಾ ಇದೆ. ಇಲ್ಲಿ ನಟ್ಟು ಬೋಲ್ಟನ್ನು ಟೈಟ್ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಹಾಗಾದರೆ ಸಿನಿಮಾ ಮಾಡಲಿಕ್ಕೆ ಮಾತ್ರ ನೀವು ಬಿಟ್ಬಿಡಿ. ನೀವು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸಿನಿ ತಾರೆಯರನ್ನು ಯಾಕೆ ಬಳಸ್ಕೊಳ್ತೀರಾ? ಹಾಗಾದರೆ ಅದು ಆ ಪಕ್ಷ ಈ ಪಕ್ಷ ಅಂತಲ್ಲ, BJP, ಕಾಂಗ್ರೆಸ್, JDS ಅಥವಾ ಇನ್ಯಾವುದೇ ಪಕ್ಷ ಇರ್ಬೋದು, ಸ್ಟಾರ್ ಪ್ರಚಾರಕರಾಗಿ ಕಲಾವಿದರನ್ನು, ನಟರನ್ನು, ನಟಿಯರನ್ನು ಯಾಕೆ ಬಳಸ್ಕೊಳ್ತಾ ಇದ್ದೀರಾ? ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರಕ್ಕೆ ಕಲಾವಿದರು ಬೇಕು, ಆದರೆ ಬೇರೆ ಸಂದರ್ಭದಲ್ಲಿ ಬೇಡವಾ? ಹಾಗಾದರೆ ಇನ್ನು ಥಿಯೇಟ್ರ್ ವಿಚಾರಕ್ಕೆ ಬರೋದಾದರೆ, ಎಷ್ಟು ಥಿಯೇಟ್ರು ಈಗ ಮುಚ್ಕೊಂಡು ಹೋಗಿದ್ದಾವೆ. ಥಿಯೇಟ್ರುಗಳು ಇವತ್ತು ಮರೆಮಾಚ್ತಾ ಇದ್ದಾವೆ. ಜನ ಎಲ್ಲ ಇವತ್ತು PVR ಕಡೆ ಮುಖ ಮಾಡ್ತಾ ಇದ್ದಾರೆ. ಕಲಾವಿದರಿಗೆ ಆಗುವಂತಹ ಸಾಕಷ್ಟು ಸಮಸ್ಯೆಗಳು, ಆ ಸಮಸ್ಯೆಗಳು ಬಂದಾಗ ಯಾಕೆ ನೀವು ರಾಜಕಾರಣಿಗಳು ಅಲ್ಲಿ ಬಂದು ಭಾಗವಹಿಸಲ್ಲ? ಕಲಾವಿದರ ಸಮಸ್ಯೆಗಳಿಗೆ ನೀವು ಯಾಕೆ ಧ್ವನಿಯಾಗಲ್ಲ? ಈ ರೀತಿಯಾದಂತಹ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರ್ತವೆ. ಈಗ ಮೇಕೆದಾಟು ಯೋಜನೆ ಇರ್ಬೋದು, ಕಾವೇರಿ ವಿಚಾರ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಕಲಾವಿದರು ಬರ್ತಾ ಇಲ್ಲ, ಪ್ರತಿಭಟಿಸ್ತಾ ಇಲ್ಲ, ಧ್ವನಿ ಆಗ್ತಾ ಇಲ್ಲ ಅಂತ ಒಂದು ಕಡೆ ಸರ್ಕಾರದವರು ಈಗ ಚಿತ್ರರಂಗದವ್ರನ್ನ ಒಂದು ಬೇರೆ ದೃಷ್ಟಿಯಲ್ಲೇ ನೋಡ್ತಾ ಇದ್ದಾರೆ. ಮೊನ್ನೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು. ಬೆಳಗಾವಿಯಲ್ಲಿ MES ಪುಂಡರ ಕಿರಿಕು ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾಗ ಬೆಳಗಾವಿಯ ಪುಂಡರು ನಮ್ಮ ಕನ್ನಡ ಬಾವುಟವನ್ನು ಸುಟ್ಟು ಹಾಕ್ತಾ ಇದ್ದಾರಲ್ಲ, ಯಾರಾದರೂ ಕೂಡ ಮಾತಾಡ್ತಾ ಇದ್ದಾರೆ? ಬೆಳಗಾವಿ ಭಾಗದ ರಾಜಕಾರಣಿಗಳು ಅದರ ಬಗ್ಗೆ ತುಟಿಕ್ ಮಾತಾಡ್ತಾ ಇಲ್ಲ, ಧ್ವನಿ ಎತ್ತುತ್ತಾ ಇಲ್ಲ. ಯಾಕೆ? ಹಾಗಾದರೆ ನಿಮಗೆ ಬೆಳಗಾವಿಯ ಗಡಿ ವಿವಾದ ಬಂದಾಗ ಯಾರೂ ಕೂಡ ಮಾತಾಡಲ್ಲ. ಆಗ ಸಾಕಷ್ಟು ಹೋರಾಟ ಮಾಡೋಣ ಬನ್ನಿ ಅಂತ ಚಿತ್ರರಂಗದವ್ರನ್ನ ಕರೆಯಲ್ಲ. ಆ ಭಾಗದ ರಾಜಕಾರಣಿಗಳು ಧ್ವನಿನೇ ಎತ್ತುತ್ತಾ ಇಲ್ಲ. ಮೊನ್ನೆ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು. ಇದಕ್ಕಿಂತ ಮುಂಚೆ ಸಾಕಷ್ಟು ಘಟನೆಗಳು ಸಂಭವಿಸಿದ್ವು. ಬಸ್ಸನ್ನು ಕಲ್ಲು ಹೊಡೆದ್ರು, ಬಸ್ಸಿಗೆ ಕಪ್ಪು ಮಸೀನ ಬಳಿದ್ರು. ನಾವಿಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದರೆ ನಮ್ಮ ಕನ್ನಡ ಬಾವುಟವನ್ನು ಸುಟ್ಟು ಹಾಕಿದರು. ಅದು ಕನ್ನಡಿಗರಿಗೆ ಆಗಿರುವಂತಹ ಅವಮಾನ ಅಲ್ವಾ? ಇವತ್ತು ನಿಜಕ್ಕೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿದಿದೆ ಅಂದರೆ ಅದು ಕಲಾವಿದರಿಂದನೂ ಅಲ್ಲ, ರಾಜಕಾರಣಿಗಳಿಂದಲೂ ಅಲ್ಲ. ಕನ್ನಡ ಭಾಷೆ ಉಳಿದಿರೋದು ನಿಜಕ್ಕೂ ಕನ್ನಡದ ಹೋರಾಟ ಮಾಡ್ತಾ ಇರುವಂತಹ ಕನ್ನಡ ಸೇನೆಯವರಿಂದ. ಕನ್ನಡವನ್ನು ಇವತ್ತು ಉಳಿಸಿ ಬೆಳೆಸ್ತಾ ಇರೋದು ಯಾರು ಅಂದರೆ ಕನ್ನಡ ಪರ ಹೋರಾಟಗಾರರು. ಇಂತಹ ಕನ್ನಡ ಪರ ಹೋರಾಟಗಾರರಿಗೂ ಅವಮಾನ ಆಗ್ತಾ ಇದೆ. ಸರ್ಕಾರ ಎಲ್ಲ ಆಯಾಮದಲ್ಲೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಬೆಳಗಾವಿಯಲ್ಲಿ ಹೊತ್ತು ಉರಿದಾಗ ರಾಜಕಾರಣಿಗಳು ಮಾತಾಡಲ್ಲ. ನಿಮಗೆ ಮೇಕೆದಾಟು ಯೋಜನೆಗೆ ಕಲಾವಿದರು ಬಂದಿಲ್ಲ ಅಂದಾಗ ನೀವು ಮಾತಾಡ್ತೀರಾ. ಆಮೇಲೆ ಸಬ್ಸಿಡಿಯನ್ನು ತಡೆ ಹಿಡಿತೀವಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಸಬ್ಸಿಡಿನೇ ನಂಬಿಕೊಂಡು ಚಿತ್ರರಂಗದವರು ಬದುಕ್ತಾ ಇದ್ದಾರಾ? ನೂರಾರು ಕೋಟಿ, ಸಾವಿರಾರು ಕೋಟಿ ಬಂಡವಾಳ ಹಾಕ್ತಾರೆ. ಹಾಗಾದರೆ ನೀವು ಕೊಡುವಂತಹ ಸಬ್ಸಿಡಿನ ನಂಬ್ಕೊಂಡು ಬದುಕ್ತಾ ಇದ್ದಾರಾ? ಸಬ್ಸಿಡಿ ಯಾವ ಚಿತ್ರಕ್ಕೆ ಕೊಡಬೇಕು ಅದು ಸರ್ಕಾರದ ನೀತಿ ನಿಯಮಗಳಲ್ಲೇ ಇರುತ್ತೆ, ಅದಕ್ಕೆ ಕೊಡಲೇಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಇಲ್ಲಿ ನೆನೆಸ್ಕೊಳ್ಳೇಬೇಕಾಗ್ತದೆ. 1980ರ ದಶಕದಲ್ಲಿ
ಕನ್ನಡ ಭಾಷೆಗೆ ಆಗ್ತಾ ಇದ್ದಂತಹ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ, ಕರ್ನಾಟಕದಲ್ಲಿ ಕನ್ನಡವೇ ಮೊದಲ ಭಾಷೆ ಆಗಬೇಕು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಬೇಕು ಅಂತ ಅವತ್ತು ಕವಿಗಳು, ಸಾಹಿತಿಗಳು, ಜನರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ರ ಬಂದು ಮನವಿಯನ್ನು ಮಾಡಿಕೊಂಡಾಗ ರಾಜ್ಕುಮಾರ್ ಅವರು ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟರು, ನಾನು ಕರ್ನಾಟಕಕ್ಕೆ ನನ್ನ ಉಸಿರು ಇರೋದು, ಹಾಗಾಗಿ ಕನ್ನಡವೇ ನನ್ನ ಉಸಿರು, ಕರ್ನಾಟಕವೇ ನನ್ನ ತಾಯ್ನಾಡು ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಅವತ್ತು ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಂತಹ ಕರೆಯಿಂದ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟವನ್ನು ಮಾಡಿದರು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗಂತಹ ಒಬ್ಬ ದಿಗ್ಗಜರು ಅವತ್ತು ಸಿನಿ ತಾರೆಯರೆಲ್ಲ ಅವತ್ತು ಹೋರಾಟವನ್ನು ಮಾಡಿದ್ರಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗ ವಿರಾಜಮಾನವಾಗಿ ಸಂಭ್ರಮದಿಂದ ನಾವು ಕನ್ನಡ ಭಾಷೆ ಅಂತ ಹೇಳ್ಕೊಳ್ಳೋಕ್ಕೆ ಸಾಕಷ್ಟು ಸಹಕಾರಿಯಾಗಿದೆ. ಹಾಗಾಗಿ ಇವತ್ತು ರಾಜಕಾರಣಿಗಳಿರ್ಬೋದು, ಕಲಾವಿದರಿರ್ಬೋದು, ರಾಜಕಾರಣಿಗಳು ಕೂಡ ಕರೆಯೋ ರೀತಿಯಲ್ಲಿ ಕರೆದ್ರೆ ಅವರು ಕೂಡ ಬರ್ತಾರೆ. ನೀವು ಇಲ್ಲಿ ಕರೀದೇನೇ ಇದ್ದರೆ, ಅವರಿಗೆ ಆಹ್ವಾನವನ್ನೇ ಕೊಡಲಿಲ್ಲ ಅಂದರೆ ಅವ್ರು ಹೇಗೆ ಬರ್ತಾರೆ? ಹಾಗಾಗಿ ಇವತ್ತು ರಾಜ್ಕುಮಾರ್ ಇವತ್ತು ಇಡೀ ಚಿತ್ರರಂಗಕ್ಕೆ ಮಾದರಿಯಾಗಿದ್ದರು. ಸಿನಿ ರಂಗದ ಎಲ್ಲ ತಾರೆಯರಿರ್ಬೋದು, ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಎಲ್ಲರೂ ಸೇರಿ ಇವತ್ತು ಒಗ್ಗಟ್ಟಿನಿಂದ ಇವತ್ತು ಬಲ ಪ್ರದರ್ಶನ ಮಾಡಬೇಕೇ ಹೊರತು ಸುಮ್ಮನೆ ನೀವು ಯಾವುದೋ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಬಗೆಹರಿಯಲ್ಲ. ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಡಿಜಿಟಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.